ಯಾವುದೇ ಒಂದು ಸಭಾ ಕಾರ್ಯಕ್ರಮದಲ್ಲಿ ಕೊನೆಯಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮ ಇದ್ದರೆ ಯಾರಾದರೂ ಒಬ್ಬರು ಮನೆಯಿಂದ ಮುಂದೆ ಬರುವುದು. ಮನೆಗೆ ಬಂದವರು ಪಕ್ಕದ ಕುರ್ಚಿಯಲ್ಲಿ 2 ಸೀಟ್ ರಿಸರ್ವ್ ಮಾಡಿಟ್ಟು ಮನೆಯವರು ಆಮೇಲೆ ಫೋನ್ ಮಾಡ್ತಾರೆ, ಭಾಷಣ ಮುಗಿಯಿತಾ, ನಾಟಕ ಆಟ ಶುರುವಾದರೆ ಬರ್ತೇವೆ ಅಂತ. ಯಾಕೆ? ಸಾಂಸ್ಕೃತಿಕ ಕಾರ್ಯಕ್ರಮ ನೋಡೋದಕ್ಕೆ. ತಪ್ಪಲ್ಲ. ಆದರೆ ಒಂದು ಸಭಾ ಕಾರ್ಯಕ್ರಮಕ್ಕೆ ನಾವು ಯಾಕೆ ಬರಬೇಕು ಅಂತ ಕೇಳಿದರೆ, ಇವತ್ತಿನ ಈ ಕಾರ್ಯಕ್ರಮದ ವೇದಿಕೆಯಲ್ಲಿ ಇರುವಂಥವರು ಯಾರು ವ್ಯರ್ಥ ಸಮಯ ಕಳೆಯುವುದಕ್ಕೆ ಬಂದವರಲ್ಲ. ಪ್ರತಿಯೊಬ್ಬರಿಗೂ ಒಂದು ವ್ಯಕ್ತಿತ್ವ ಇದೆ. ಇವತ್ತು ಮುರಳಿ ನಾಯ್ಕ ಅವರನ್ನು ಕೂರಿಸಿ ಅವರು ಮಾಡಿದ ಸಾಧನೆ ಏನು, ಅವರು ಇದಕ್ಕಾಗಿ ಮಾಡಿದ ಶ್ರಮ ಏನು ಅನ್ನೋದನ್ನು ಮಾತನಾಡಿದ್ರಲ್ಲ, ಆ ವ್ಯಕ್ತಿಯನ್ನು ತೋರಿಸಿ ನಮ್ಮ ಮಕ್ಕಳಿಗೆ ಹೇಳಬೇಕು, ಮಗ ನೀನು ಬೆಳೆದು ದೊಡ್ಡವನಾದಾಗ ಅವರ ಹಾಗೆ ಆಗಬೇಕು ಮಗ ಅಂತ ಹೇಳಬೇಕಲ್ಲ. ಅದಕ್ಕಾಗಿ ಈ ಸಭಾ ಕಾರ್ಯಕ್ರಮಕ್ಕೆ ನಾವು ಬರಬೇಕಾದದ್ದು. ಅಲ್ಲಿಂದ ಮುಂದೆ ಮಾತಾಡ್ತಾ ಇಲ್ಲಿ ಒಬ್ಬೊಬ್ಬರು ವೈಯಕ್ತಿಕವಾಗಿ ನನಗೆ ಪರಿಚಿತರಲ್ಲ. ಆದರೆ ಜಯರಾಜ್ ಹೆಗ್ಡೆ ಅವರ ಬಗ್ಗೆ ಕೇಳಿದಾಗ ಎಷ್ಟು ದೇವಸ್ಥಾನಗಳಿಗೆ ಧರ್ಮದರ್ಶಿಗಳಾಗಿ ಆಡಳಿತ ಮುಖ್ಯಸ್ಥರಾಗಿ ಸೇವೆಯನ್ನು ಸಲ್ಲಿಸಿದರು. ಆ ಭಗವತಿಯ ಸಾನ್ನಿಧ್ಯದ ಜೀರ್ಣೋದ್ಧಾರದ ಕಾಲಕ್ಕೆ ತಮ್ಮನ್ನು ತಾವು ತೊಡಗಿಸಿಕೊಂಡರು. ಮೊನ್ನೆ ಕೇಳಿದರೆ ಮಹಾಲಿಂಗೇಶ್ವರ ದೇವಸ್ಥಾನದ ವೈಭವದ ಕಥಾನಕ. ಇವತ್ತು ನಾವೆಲ್ಲ ಅರ್ಥ ಮಾಡಿಕೊಳ್ಳಬೇಕಲ್ಲ, ನಮಗೆ ಆ ದೇವರ ಭಾಗ್ಯವನ್ನು ಕೊಟ್ಟಿದ್ದಾರೋ ಇಲ್ಲೋ ಗೊತ್ತಿಲ್ಲ, ಆದರೆ ಆ ಹಿರಿಯ ಜೀವವನ್ನು ಕಂಡಾಗ ನಮಗನ್ನಿಸಬೇಕು, ಅವರು ತೋರಿಸಿದ ದಾರಿಯಲ್ಲಿ ನಾವು ಹೋಗುವ ಪ್ರಯತ್ನ ಮಾಡಬೇಕು ಅಂತ ನಮಗನ್ನಿಸಬೇಕಲ್ಲ. ನಮ್ಮ ಜೊತೆ ಆಟ ಆಡ್ತಾ ಇರುವ ಮಕ್ಕಳಿಗೆ ಕರೆದು ತೋರಿಸಬೇಕು. ಎಷ್ಟು ಜನ ಮಕ್ಕಳಿಗೆ ಅಜ್ಜ ಇದ್ದಾರೋ ಇಲ್ಲವೋ ಗೊತ್ತಿಲ್ಲ, ಆದರೆ ನಮ್ಮ ಮಕ್ಕಳಿಗೆ ಹೇಳಬೇಕು, ಮಗ ಅಲ್ಲೊಬ್ಬರು ಅಜ್ಜ ಕೂತಿದ್ದಾರಲ್ಲ ಮಗ, ನೀನು ದೊಡ್ಡವನಾಗುವಾಗ ಅವರ ಹಾಗಾಗಬೇಕು ಅಂತ ಹೇಳಬೇಕಲ್ಲ. ಇಂತಹ ವ್ಯಕ್ತಿತ್ವವನ್ನು ಅನಾವರಣ ಮಾಡಲಿಕ್ಕೆ ಸಭಾ ಕಾರ್ಯಕ್ರಮಕ್ಕೆ ನಾವು ಬರಬೇಕಾದದ್ದು.